ಪೂಜ್ಯರು, ರಾಜಕೀಯ ಧುರೀಣರು ಎಲ್ಲರೂ ಇದರಲ್ಲಿ ಭಾಗವಹಿಸಿ, ಸಾರ್ವಜನಿಕರು ಸಹ ಇದರಲ್ಲಿ ಸರ್ವತೋಮುಖದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನೋಡಿದರೆ ಬಹಳ ಸಂತೋಷವಿದೆ. ಈ ಒಂದು ನಭೋತ್ಸವ ನವಿಶತೆ ಎನ್ನುವ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಸುವರ್ಣಾಕ್ಷರದಲ್ಲಿ ಇತಿಹಾಸದಲ್ಲಿ ಬರೆಯುವಂಥ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೋಡಿ ಬಹಳ ಸಂತೋಷವಿದೆ. ಎರಡು ಕಣ್ಣುಗಳಿಗೆ ಸಾಲುವಂಥದ್ದು. ಈ ಭಾಗದಲ್ಲಿ ಇಂತಹ ಭಕ್ತಿ ಶ್ರದ್ಧೆ ನಿರಂತರವಾಗಿ ನಡೀಲಿ. ಹಂಗೆ ಆ ಭಾಗದಲ್ಲಿ ಸೌದತ್ತಿ ಎಲ್ಲಮ್ಮ ಎಷ್ಟು ಪ್ರಸಿದ್ಧ, ಈ ಭಾಗದಲ್ಲಿ ಹುಲಿಗೆಮ್ಮ ದೇವಿಯ ಬಹಳ ಅಪಾರವಾದ ಶಕ್ತಿ, ಅಂಥವರ ಆಶೀರ್ವಾದ ಈ ಭಾಗ ಸದಾಕಾಲ ಇರಲಿ. ಭಕ್ತರೆಲ್ಲರೂ ಉದ್ಧಾರ ಆಗಲಿ, ನಿರಂತರವಾಗಿ ತುಂಗಭದ್ರಾ ಹರಿತಾ ಇರಲಿ, ನಮ್ಮ ರೈತರ ಬದುಕನ್ನು ಹಸನು ಮಾಡಿ ಅಂತ ಹಾರೈಸ್ತೀವಿ. ಆರತಿ ಇದು ನಮ್ಮ ವಿಜಯನಗರ ಜಿಲ್ಲೆ, ಕೊಪ್ಪಳ, ರಾಯಚೂರು ಮತ್ತು ಈ ಒಂದು ನದಿಯು ಶಿವಮೊಗ್ಗ ಭದ್ರಾ ನದಿ ಮತ್ತು ತುಂಗಾ ನದಿಯಿಂದ ಹೊರಟು ಆಂಧ್ರದವರೆಗೂ ಸಹ ಹರಿಯುತ್ತದೆ. ಈ ಒಂದು ತುಂಗಭದ್ರೆಯು ಈ ಒಂದು ನಮ್ಮೆಲ್ಲ ರೈತರಿಗೆ ಮತ್ತು ಸಮಸ್ತ ನಾಡಿಗೆ ಒಳ್ಳೆಯದನ್ನು ಉಂಟು ಮಾಡಲಿ. ಭಕ್ತಿ ಹಾಗೂ ಊರಿನ ಜನರ ಶ್ರದ್ಧಾ ಭಕ್ತಿ, ನಾಯಕರು, MLAಗಳು, MP ಗಳು ಮತ್ತು ಊರಿನ ಸಮಸ್ತ ಜನರು ದೇವಿಯ ಒಂದು ಪೂಜೆಗೋಸ್ಕರ ಶ್ರಮಿಸಿದ್ದಾರೆ. ಅದರ ಫಲ ಇವತ್ತು ಅತ್ಯಂತ ಉನ್ನತವಾಗಿ ತುಂಗಭದ್ರಾ ಆರತಿ ನೆರವೇರಿದೆ. ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು ಆಗಿದೆ. ಒಂಚೂರು ಡೆವಲಪ್ಮೆಂಟ್ ಇಲ್ಲ, ಹಳ್ಳ ಬಿದ್ದಿದೆ, ನೀರು ತುಂಬಿಕೊಂಡಿದೆ, ಅಭಿವೃದ್ಧಿಗೆ ಹಣ ಇಲ್ಲ. ಬರೀ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿಗೆ ಒಂದು ನ್ಯಾಯ ಪೈಸೆ ಹಣನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂತಕ್ಕಂಥ ಸರ್ಕಾರ ಇದು ನಾವು ನೋಡ್ತಾ ಇದ್ದೀರಿ. ನೀವು ಗ್ರೇಟರ್ ಬೆಂಗಳೂರು ಮಾಡೋದಲ್ಲ, ರಿಯಲ್ ಬೆಂಗಳೂರು ಮಾಡಬೇಕು, ಕೆಂಪೇಗೌಡರ ಬೆಂಗಳೂರು ಮಾಡಬೇಕು. ನೀವು ಗ್ರೇಟ್ ಹೆಸರು ಹೇಳಿದ್ರಿ, ಬ್ರ್ಯಾಂಡ್ ಬೆಂಗಳೂರು ಆಯಿತು, ಏನಾಯಿತು, ಬ್ಯಾಡ್ ಬೆಂಗಳೂರು ಆಯಿತು, ಗ್ರೇಟರ್ ಬೆಂಗಳೂರು ಹೇಳ್ತೀರಾ, ವಾಟರ್ ಬೆಂಗಳೂರು ಆಯಿತು. ಸುಮ್ಮನೆ ಹೆಸರು ಚೇಂಜ್ ಮಾಡೋದ್ರಿಂದ ಇಲ್ಲೇನೂ ಆಗಲ್ಲ. ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದರೆ ಅದು ಇಂಪಾರ್ಟೆಂಟು. ನೀವು ಅಭಿವೃದ್ಧಿಗೆ ಏನು ಬಿಡುಗಡೆ ಮಾಡಿದರೆ ಸುಮ್ಮನೆ ಪೇಪರಲ್ಲಿ ಹೇಳ್ತೀರಾ ಅಭಿವೃದ್ಧಿ ಹಣ ಅಂತ, ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಕಳೆದ ಬಾರಿ ಸುಮಾರು 70,000 ಒಂದೇ ದಿನ, 78,000 ಗಣೇಶ ವಿಸರ್ಜನೆ ಇಲ್ಲಾಗಿತ್ತು. ಈ ವರ್ಷನೂ ಕೂಡ ಇಡೀ ಸೌತ್ ಭಾಗದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಇಲ್ಲಿ ಪೂಜೆಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ವಿಸರ್ಜನೆಗೂ ಅವಕಾಶ ಮಾಡಿದ್ದೀರಿ. ಯಾರೇ ಬಂದರು, ಸಣ್ಣ ಮಗು ಬಂದರೂ ಕೂಡ ಏನು ಸಮಸ್ಯೆ ಆಗದಂಗೆ ವಿಸರ್ಜನೆ ಮಾಡಿ ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರಿಗೆ ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ನೂಕುನುಗ್ಗಲು ಆ ಥರದ್ದು ಏನೂ ಇಲ್ಲ. ಸೇಫ್ಟಿಗೆ ಮೊದಲ ಅವಕಾಶವನ್ನು ಕೊಟ್ಟಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ NR ರಮೇಶ್ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲೇ, ಇಂಜಿನಿಯರ್ಸು ಎಲ್ಲರೂ ಕೂಡ ಇಲ್ಲೇ ಮಾಡಿದ್ದಾರೆ. ಸೊ 250 ಜನ ನಮ್ಮ ವಾಲಂಟಿಯರ್ಸ್ ಅವರು ಕೂಡ ಈ ಜೊತೆಯಲ್ಲಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಗಣೇಶ ವಿಸರ್ಜನೆ ಭಾಳ ಪವಿತ್ರವಾಗಿ ಆಗುವಂಥ ಒಂದು ಸ್ಥಳ. ಸೆಪ್ಟೆಂಬರ್ 7ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅಷ್ಟರೊಳಗಡೆ ಯಾರ್ಯಾರು ವಿಸರ್ಜನೆ ಮಾಡಬೇಕು ಅಂತ ಇದ್ರು ಅವರೆಲ್ಲರೂ ದಯವಿಟ್ಟು ಬಂದು ಅಷ್ಟರೊಳಗಡೆ ವಿಸರ್ಜನೆ ಮಾಡಿ. ಅದಾದಮೇಲೆ ಇಲ್ಲಿ ಕ್ಲೋಸ್ ಮಾಡ್ತೀವಿ, ಅವಕಾಶ ಇರಲ್ಲ. ದಯವಿಟ್ಟು ಬಂದು ಅಷ್ಟರೊಳಗಡೆ ವಿಸರ್ಜನೆಗೆ ಗಣಪತಿ ಗೌರಿ ವಿಸರ್ಜನೆಯನ್ನು ಮಾಡಿ ಅಂತ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡಿ.